ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದೆಹಲಿಯ ಕೆಂಪುಕೋಟೆ ಬಳಿ ಸ್ಫೋಟ ಪ್ರಕರಣ ತನಿಖೆ ಪ್ರಾರಂಭ ಆಗ್ತಾ ಇದ್ದ ಹಾಗೇನೆ ಮತ್ತಷ್ಟು ಸ್ಫೋಟಕ ವಿಚಾರಗಳು ಗೊತ್ತಾಗ್ತಾ ಇದೆ. ದೆಹಲಿಯಲ್ಲಿ ಸ್ಫೋಟಕ್ಕೆ ಇದೇ ಮೊದಲ ಬಾರಿ ಅಂತಲ್ಲ, ಹಲವು ಬಾರಿ ಸಂಚನ್ನ ರೂಪಿಸಿದ್ದಾರೆ ಅನ್ನುವಂಥದ್ದು ತನಿಖಾ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಗಣರಾಜ್ಯೋತ್ಸವ ದಿನದಂದು ಸ್ಫೋಟಿಸೋಕೆ ಅಂತ ಸಂಚು ಹಾಕಿದ್ರಂತೆ. ಜನಸಂದಣಿ ಇರುವ ಜಾಗದಲ್ಲೇ ಬ್ಲಾಸ್ಟ್ ಮಾಡೋದಕ್ಕೆ ಸ್ಕೆಚ್ ಹಾಕಿ ಕಾದು ಕುಳಿತಿದ್ರಂತೆ. ದೀಪಾವಳಿ ವೇಳೆಯೂ ಕೂಡ ಸ್ಫೋಟಿಸಬೇಕು ಅನ್ನುವಂತ ಸಂಚನ್ನ ರೂಪಿಸಿದ್ರು, ಆದ್ರೆ ವಿಫಲ ಆಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ. ಪ್ಲಾನ್ ವಿಫಲವಾದ ಬೆನ್ನಲ್ಲೇ ಇನ್ನೂ ಒಂದು ಸಂಚನ್ನ ರೂಪಿಸಿದ್ರಂತೆ. ಹೀಗಾಗಿ ನವೆಂಬರ್ 10ರಂದು ಸ್ಫೋಟವನ್ನ ನಡೆಸಿದ ಭಯೋತ್ಪಾದಕರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನೋಡಿ, ನವೆಂಬರ್ 10ರಂದು ಸ್ಫೋಟ ಸಂಭವಿಸ್ತಲ್ಲ, ಈ ಸ್ಫೋಟಕ್ಕೆ ಸಂಬಂಧಪಟ್ಟಂತೆಗೆ ಸಾಕಷ್ಟು ರೀತಿಯಾದಂಥ ಪ್ರಯತ್ನಗಳು, ಟ್ರಯಲ್ಗಳು ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮೊದಲನೇ ಮುಂಚಿತವಾಗಿ ಸುಮಾರು 2 ವರ್ಷಗಳಿಂದ ಪ್ಲಾನ್ ಮಾಡ್ಕೊಂಡಿದ್ರಂತೆ. 2 ವರ್ಷದ ಹಿಂದಿನಿಂದಲೇ ಸಂಗ್ರಹಿಸ್ತಾ ಇದ್ರಂತೆ ಸ್ಫೋಟಕ್ಕೆ ಬೇಕಾದಂಥ ವಸ್ತುಗಳನ್ನು. ಸ್ಕೆಚ್ ಹಾಕ್ತಾ ಇದ್ರಂತೆ. ಯಾವ ಪ್ಲೇಸ್ ಅನ್ನ ಆಯ್ಕೆ ಮಾಡ್ಕೊಳ್ಬೇಕು, ಹೆಚ್ಚಿನ ಜನ ಎಲ್ಲಿ ಸೇರ್ತಾರೆ, ಎಲ್ಲಿ ಬ್ಲಾಸ್ಟ್ ಮಾಡಿದ್ರೆ ಅದರ ಎಫೆಕ್ಟ್ ಜಾಸ್ತಿ ಇರುತ್ತೆ, ಸಾವು ನೋವು ಎಲ್ಲಿ ಹೆಚ್ಚು ಸಂಭವಿಸುತ್ತೆ ಅನ್ನೋದ್ರ ಬಗ್ಗೆ ಪ್ಲಾನ್ ಮಾಡ್ಕೊಳ್ತಾ ಇದ್ರಂತೆ. ಅದರಲ್ಲೂ ಕೂಡ ಕೆಲವು ಪ್ರಮುಖ ದಿನಗಳು, ಗಣರಾಜ್ಯೋತ್ಸವ, ದೀಪಾವಳಿ, ಇಂಥ ಸಂದರ್ಭದಲ್ಲಿ ಈ ಸ್ಫೋಟ ಮಾಡೋದ್ರಿಂದ, ಬ್ಲಾಸ್ಟ್ ಆಗೋದ್ರಿಂದ ಅದರ ಎಫೆಕ್ಟ್ ಬಹಳಷ್ಟು ಇರುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಇದು ಮೊದಲ ಬಾರಿ ಅಲ್ಲ, ಅಚಾನಕ್ಕಾಗಿ ಆಕಸ್ಮಿಕವಾಗಿ ಸ್ಫೋಟ ಆಯಿತು ಅಂತ ಏನು ಹೇಳ್ತಾ ಇದ್ದಾರೆ. I-20 ಕಾರು, ಆದರೆ ಅದಕ್ಕಿಂತ ಮುಂಚಿತವಾಗಿಯೇ ಈ ಗ್ಯಾಂಗ್ ಡಾಕ್ಟರ್ ಉಗ್ರರು ಅಂತ ಕರೆಸ್ಕೊಳ್ತಾ ಇದ್ದಾರಲ್ಲ, ಆ ಡಾಕ್ಟರ್ ಉಗ್ರರು ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಜನವರಿಯಿಂದಲೇ ಇವ್ರುಗಳು ಸುತ್ತಾಡೋದಕ್ಕೆ ಶುರು ಮಾಡಿದ್ರು. ಎಲ್ಲಿ ಬ್ಲಾಸ್ಟ್ ಮಾಡ್ಬೋದು, ಎಲ್ಲಿ ಜನಸಂದಣಿ ಜಾಸ್ತಿ ಇರುತ್ತೆ, ಯಾವ ಪ್ರಮುಖ ಪ್ಲೇಸ್ ಅನ್ನ ಟಾರ್ಗೆಟ್ ಮಾಡಬೇಕು ಅನ್ನೋದು ಇವರ ತಲೆಯಲ್ಲಿ ಜನವರಿಯಿಂದಲೇ ಇತ್ತು. ಗಣರಾಜ್ಯೋತ್ಸವವನ್ನ ಮೊದಲು ಪ್ಲಾನ್ ಮಾಡ್ಕೊಳ್ತಾರೆ. ಹೇಗಿದ್ರು ಅವತ್ತು ಜನ ಸೇರ್ತಾರೆ. ಅದಲ್ಲದೆ ದೇಶವ್ಯಾಪಿ ಅವತ್ತು ಸಂಭ್ರಮ ಇರುತ್ತೆ, ಕಾರ್ಯಕ್ರಮಗಳಿಗಿರುತ್ತೆ. ಅವತ್ತೇನಾದರೂ ಬ್ಲಾಸ್ಟ್ ಆಗಿದ್ರೆ ಒಂದು ಮೆಸೇಜ್ ಪಾಸ್ ಆಗ್ತಾ ಇತ್ತು ಅಂತ ಪ್ರಮುಖ ದಿನಗಳನ್ನು ಟಾರ್ಗೆಟ್ ಮಾಡ್ಕೊಂಡಿದ್ರಂತೆ. ಅದು ಆಗ್ಲಿಲ್ವಂತೆ. ಅದಾದ್ಮೇಲೆ ದೀಪಾವಳಿ, ಎಲ್ಲ ಕಡೆ ಬೆಳಕಿನ ಹಬ್ಬ, ಸಂಭ್ರಮ, ಸಡಗರ, ಹಿಂದೂಗಳ ಹಬ್ಬ. ಅವತ್ತು ನಾವು ಬ್ಲಾಸ್ಟ್ ಮಾಡಿದ್ರೆ ಅದೊಂದು ರೀತಿಯಾದಂಥ ಮೆಸೇಜ್ ಪಾಸ್ ಆಗುತ್ತೆ ಅನ್ನುವಂಥ ಪ್ಲಾನ್ನಲ್ಲಿ ಇದ್ರಂತೆ. ಆದರೆ ಅವತ್ತೂ ಕೂಡ ವಿಫಲ ಆಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಅದಾದ ನಂತರ ಇವ್ರುಗಳು ಸ್ಫೋಟಕ ವಸ್ತುಗಳನ್ನು ಸಂಗ್ರಹಿಸ್ಕೊಂಡಿದ್ರು ಅಪಾರ ಪ್ರಮಾಣದಲ್ಲಿ. ಇನ್ನು ದೊಡ್ಡ ಮಟ್ಟಿನ ಸಂಚನ್ನ ಹಾಕಿದ್ರು, ಆದರೆ ಅದು ವಿಫಲ ಆಗಿದ್ದು. ಈ ಗ್ಯಾಂಗನ್ನು ಅರೆಸ್ಟ್ ಮಾಡಿದಾಗ, ಈ ಗ್ಯಾಂಗ್ನವರನ್ನ ವಶಕ್ಕೆ ಪಡ್ಕೊಂಡಾಗ, ಈ ಗ್ಯಾಂಗ್ನ ಬಳಿ ಇದ್ದಂಥ ಸ್ಫೋಟಕಗಳನ್ನು ವಶಕ್ಕೆ ಪಡ್ಕೊಂಡಾಗ, ಸೊ ಅಲ್ಲಿಗೆ ಇವ್ರುಗಳಿಗೇನು ಪ್ಲಾನ್ ಮಾಡ್ಕೊಂಡಿದ್ರು, ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಬೇಕು, ದೊಡ್ಡ ಮಟ್ಟದಲ್ಲಿ ಸಾವು ನೋವು ಸಂಭವಿಸಬೇಕು ಅಂತ, ಅದು ಗುಪ್ತಚರ ಇಲಾಖೆಯಿಂದ ಅಧಿಕಾರಿಗಳಿಗೆ ಬಂದಂಥ ಮೆಸೇಜ್ನಿಂದ, ಅಧಿಕಾರಿಗಳು ಮಾಡಿದ ರೇಡ್ನಿಂದ, ಈ ಗುಂಪನ್ನು ವಶಕ್ಕೆ ಪಡ್ಕೊಂಡಿಂದ 8 ಉಗ್ರರು, ಡಾಕ್ಟರ್ ಅಂತ ಮುಖವಾಡ ಹಾಕ್ಕೊಂಡಿದ್ದಂಥ ಉಗ್ರರನ್ನ ವಶಕ್ಕೆ ಪಡ್ಕೊಳ್ತಾರೆ. ಅಲ್ಲಿಗೆ ಇವ್ರುಗಳಿಗೇನು ಸಂಚು ರೂಪಿಸ್ಕೊಂಡು ಕೂತಿದ್ರೋ ಅದು ವಿಫಲ ಆದ ನಂತರ ಇನ್ನುಳಿದಂಥ ಕೆಲವು ಸ್ಫೋಟಕವನ್ನ, ಇನ್ನು ತಯಾರಿಕಾ ಹಂತದಲ್ಲಿದ್ದಂಥ ಬಾಂಬನ್ನು ಕಾರ್ನಲ್ಲಿ ಹಾಕೊಂಡು ತಾನು ತಪ್ಪಿಸಿಕೊಳ್ಳೋದಕ್ಕೆ ಅಂತ ಈ ಉಮರ್ ದೆಹಲಿ ತುಂಬ ಸುತ್ತಿರೋದು. ಆ ಸಂದರ್ಭದಲ್ಲಿಗೆ ಈ ಬ್ಲಾಸ್ಟ್ ಆಗಿರೋದು. ಅಂದರೆ ಇವ್ರುಗಳು ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಯಾವುದೋ ಒಂದು ದೊಡ್ಡ ಮಟ್ಟಿನ ಸಂಚನ್ನ ರೂಪಿಸಿ ಹೊಂಚಾಕೊಂಡು ಕೂತಿದ್ರು ಇವ್ರುಗಳು. ಬ್ಲಾಸ್ಟ್ ಮಾಡಬೇಕು, ಅಪಾರ ಪ್ರಮಾಣದಲ್ಲಿ ಸಾವು ನೋವು ಸಂಭವಿಸಬೇಕು ಅನ್ನುವಂಥದ್ದೊಂದು ಪ್ಲಾನ್ ಇವರಲ್ಲಿ ಇತ್ತು. ಅದಕ್ಕೆ ಅಂತಾನೆ ಎಲ್ಲವನ್ನ ಶೇಖರಿಸಿಕೊಂಡಿದ್ರು. 2 ವರ್ಷಗಳ ನಿರಂತರವಾದಂಥ ಈ ಕಾರ್ಯ ವಿಫಲ ಆಗಿದ್ದು ನಮ್ಮ ಗುಪ್ತಚರ ಇಲಾಖೆಯ ಮಾಹಿತಿ ಮೇರೆಗೆ. ತನಿಖಾ ಸಂದರ್ಭದಲ್ಲಿ ಒಂದೊಂದೇ ಭಯಾನಕ ಸ್ಫೋಟಕ ವಿಚಾರಗಳು ಹೊರಗೆ ಬರ್ತಾ ಇದೆ. ದೆಹಲಿ ಸ್ಫೋಟಕ್ಕೆ ಜೈಷ್ ಉಗ್ರ ಮುಜಾಮಿಲ್ನ ನಂಟು ಇರೋದು ಗೊತ್ತಾಗ್ತಾ ಇದೆ ತನಿಖೆ ಸಂದರ್ಭದಲ್ಲಿ. ಈ ಮುಜಾಮಿಲ್ ಮೊಬೈಲ್ನಿಂದ ಸ್ಫೋಟಕ ಮಾಹಿತಿಗಳು ಬಯಲಿಗೆ ಬರ್ತಾ ಇರೋದು. ದೆಹಲಿಯಲ್ಲಿ ದುಷ್ಕೃತ್ಯಕ್ಕೆ ಸಂಚನ್ನ ರೂಪಿಸಿದ್ರು ಅನ್ನೋದು ಕೂಡ ಈತನ ಮೊಬೈಲ್ ಇಂದ ಗೊತ್ತಾಗ್ತಾ ಇದೆ. ಹಲವು ಬಾರಿ ಇವರು ನವದೆಹಲಿಗೆ ಭೇಟಿ ಕೊಟ್ಟಿದ್ರಂತೆ.
ಇದೇ ವರ್ಷ ಕೆಲವು ಬಾರಿ ದೆಹಲಿಗೆ ಭೇಟಿಯನ್ನ ನೀಡಿದ್ದ ಮುಜಾಮಿಲ್ ಅನ್ನೋದು ಗೊತ್ತಾಗ್ತಾ ಇದೆ. ದೆಹಲಿಯ ಕೆಲವು ಪ್ರದೇಶಗಳ ಫೋಟೋವನ್ನ ತೆಗೆದಿಟ್ಕೊಂಡಿದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅತ್ಯಂತ ಸೂಕ್ಷ್ಮ ಸ್ಥಳದ ಫೋಟೋಗಳನ್ನ ತೆಗೆದಿದ್ದ ಉಗ್ರ ಜೈಷ್ ಎ ಮೊಹಮ್ಮದ್ ಮ್ಯಾಡುಲ್ನ ಉಗ್ರ ಮುಜಾಮಿಲ್ ಭೇಟಿ ಷಡ್ಯಂತ್ರದ ಭಾಗ ಎಂದ ತನಿಖಾ ಸಂಸ್ಥೆಗಳು. ದೆಹಲಿಯಲ್ಲಿ ಮುಜಾಮಿಲ್ ಯಾರನ್ನು ಭೇಟಿಯಾಗಿದ್ದ, ಆತನ ಸಂಪರ್ಕದಲ್ಲಿ ಇದ್ದವರು ಯಾರು ಅಂತ ಇದೀಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ಈ ಮುಜಾಮಿಲ್ ಇದಾನಲ್ಲ, ಈತ ಅನೇಕ ಬಾರಿ ದೆಹಲಿಗೆ ಭೇಟಿ ಕೊಟ್ಟಿದ್ನಂತೆ. ಜನವರಿಯಿಂದಲೂ ಕೂಡ ಈತ ಅನೇಕ ಬಾರಿ ದೆಹಲಿಗೆ ಭೇಟಿ ಕೊಡ್ತಾನೇ ಇದ್ನಂತೆ. ಜೊತೆಗೆ ಈತನ ಮೊಬೈಲ್ ವಶಕ್ಕೆ ಪಡ್ಕೊಂಡಿದ್ದಾರಲ್ಲ, ಈ ಮೊಬೈಲ್ನಲ್ಲಿ ಕೆಲವು ಡೇಟಾಗಳು ಸಿಕ್ಕಿದೆ. ಏನು? ಕೆಲವೊಂದಷ್ಟು ದೆಹಲಿಯ ಐತಿಹಾಸಿಕ ಪ್ರದೇಶಗಳು, ಐತಿಹಾಸಿಕ ಸ್ಥಳಗಳು ಅಂಥವುಗಳನ್ನು ಫೋಟೋ ತೆಗೆದುಕೊಂಡು ಇಟ್ಕೊಂಡಿದ್ದಂತೆ. ಯಾಕೆ ಫೋಟೋ ತೆಗೆದುಕೊಂಡು ಇಟ್ಕೊಂಡಿದ್ದ? ಆ ಐತಿಹಾಸಿಕ ಸ್ಥಳಗಳನ್ನು ಟಾರ್ಗೆಟ್ ಮಾಡಲಿಕ್ಕೆ ಅಂತಾನೆ ಫೋಟೋ ತೆಗೆದುಕೊಂಡು ಇಟ್ಕೊಂಡಿದ್ದ ಅಂತ ತನಿಖಾ ಸಂಸ್ಥೆಗಳು ಈಗ ತನಿಖೆಯ ಸಂದರ್ಭದಲ್ಲಿ ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇರೋದು. ಅಂದರೆ ಇವರುಗಳು ದೆಹಲಿಯಲ್ಲಿ ಏನೋ ಒಂದು ದೊಡ್ಡ ಮಟ್ಟಿಗೆ ಮಾಡಬೇಕು ಅನ್ನುವಂಥ ಪ್ಲಾನನ್ನು ಮೊದಲೇ ಹಾಕ್ಕೊಂಡಿದ್ರು. ದೆಹಲಿಗೆ ಬರೋದು, ಹೋಗೋದು, ದೆಹಲಿಯಲ್ಲಿ ಸಂಚರಿಸೋದು, ದೆಹಲಿಯ ಪ್ರಮುಖ ನಗರಗಳು, ಪ್ರಮುಖ ಬೀದಿಗಳನ್ನು ಸುತ್ತೋದು, ಪ್ರಮುಖ ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿ ಇಟ್ಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಜೊತೆಗೆ ದೆಹಲಿಗೆ ಈತ ಬಂದಾಗ ಯಾರನ್ನು ಭೇಟಿ ಆಗ್ತಾ ಇದ್ದ, ದೆಹಲಿಯಲ್ಲಿ ಈತ ಯಾರನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದ, ದೆಹಲಿಯ ವಿಚಾರವನ್ನು ಅಥವಾ ದೆಹಲಿಯಲ್ಲಿ ಆಗುವಂಥ ಬೆಳವಣಿಗೆಯನ್ನು ಈತನಿಗೆ ಹೇಳ್ತಾ ಇದ್ದವರು ಯಾರು, ಯಾರನ್ನು ಭೇಟಿ ಆಗ್ತಾ ಇದ್ದ, ದೆಹಲಿಯಲ್ಲಿ ಹಾಗಿದ್ರೆ ಯಾವುದಾದ್ರೂ ಒಂದು ಟೀಮ್ ಆಕ್ಟಿವ್ ಆಗಿದೆಯಾ ಅನ್ನೋದು ಕೂಡ ಅನುಮಾನ. ಆ ಹಿನ್ನೆಲೆಯಲ್ಲೂ ಕೂಡ ಇದೀಗ ತನಿಖೆಯನ್ನು ಚುರುಕುಗೊಳಿಸಿದ್ದಾನೆ, ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈ ಮುಜಾಮಿಲ್ ಜೈಷ್